ಸಂವಹನ ಕೌಶಲ್ಯದ 6 ಪ್ರಮುಖ ಅಂಶಗಳು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಏನು ಸರ್? ಹೌದು, ಸಂವಹನ ಕೌಶಲ್ಯದ ಬಗ್ಗೆ ತಾವು ಬೇರೆ ಬೇರೆ ಕೇಳಿರ್ತೀರಿ. ಕೆಲವರು ಹೇಳ್ತಾರೆ ಮೀ ಟು ಮೀ ಕಮ್ಯುನಿಕೇಷನ್, ಮೀ ಟು ಯು ಕಮ್ಯುನಿಕೇಷನ್, ಯು ಟು ಮೀ ಕಮ್ಯುನಿಕೇಷನ್ ಅಂತ. ಮೀ ಟು ಮೀ ಕಮ್ಯುನಿಕೇಷನ್ ಅಂದರೆ ನಮ್ಮೊಡನೆ ನಾವು ಮಾಡಿಕೊಳ್ಳುವ ಸಂವಹನ. ಮೀ ಟು ಯು ಅಂದರೆ ನಾನು ಮಾತಾಡ್ತೀನಿ, ನೀವು ಕೇಳಿಸ್ಕೊಳ್ತೀರಿ. ಯು ಟು ಮೀ ಅಂದರೆ ನೀವು ಮಾತಾಡ್ತೀರಾ, ನಾನು ಕೇಳಿಸ್ಕೊಳ್ತೀನಿ ಅಂತ. ಇದು ಒನ್ ಫಾರ್ಮ್ ಆಫ್ ಕಮ್ಯುನಿಕೇಷನ್. ಇನ್ನೊಂದು ಡೆಫಿನೇಷನ್ ಹೇಳುತ್ತೆ, ಸೆಂಡರ್ ಒಂದು ಮೆಸೇಜ್ ಕಳಿಸ್ತಾರೆ, ಅದನ್ನು ರಿಸೀವ್ ಮಾಡ್ತಾರೆ. ರಿಸೀವ್ ಆದಮೇಲೆ ಅದು ರಿಸೀವ್ ಆಯ್ತಾ ಅಂತ ಫೀಡ್ಬ್ಯಾಕ್ ಕೊಡ್ತಾರೆ. ಇದು ಒಂದು ಕಮ್ಯುನಿಕೇಷನ್. ಇದು ಜನರಲ್ ಆಗಿ ಎಲ್ಲರೂ ಹೇಳುವಂಥದ್ದು. ಆದರೆ ನಾನು ನಿಮಗಿಲ್ಲಿ ಅರ್ಥ ಮಾಡಿಸ್ತಾ ಇರುವಂಥದ್ದು 6 ಪ್ರಮುಖ ಅಂಶಗಳು. 6 ಪ್ರಮುಖ ಅಂಶಗಳು ಯಾವ್ಯಾವುದು? ಮೊದಲ 3 ಇನ್ಪುಟ್ ಅಂತ ಕರಿತಾನೆ. ನಾನಂತರದ 3 ಪಾಯಿಂಟ್ಸು ಔಟ್ಪುಟ್ ಅಂತ ಕೂಡ ಕರಿತಾನೆ. ಕಾರಣ ಏನು ಅಂದರೆ, ಇನ್ಪುಟ್ ಅಂದರೆ ಒಳಕ್ಕೆ ಹಾಕ್ಕೊಳ್ಳೋದು, ಔಟ್ಪುಟ್ ಅಂದರೆ ಹೊರಕ್ಕೆ ಹಾಕೋದು. ಸಿಂಪಲ್. ಓಕೆ. ನಂಬರ್ 1, ಆಲಿಸುವಿಕೆ. ಲಿಸ್ನಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅದು ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಯಾರೋ ಮಾತಾಡ್ತಾ ಇದ್ದಾರೆ, ನಾವು ಆ ಮಾತನ್ನು ಕೇಳಿಸ್ಕೊಳ್ಳೋದಾಗಿರ್ಬೋದು. ಕೇಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆದರೆ ನಿಜವಾಗೂ ಎಷ್ಟು ಜನ ಕೇಳಿಸ್ಕೊತಾ ಇದ್ದಾರೆ? ಕೌನ್ಸಿಲರ್ಸ್ದು ಕೆಲಸ, ಆಪ್ತ ಸಮಾಲೋಚನೆಗೆ ಹೋದರೆ ಅವರು ಕೇಳಿಸ್ಕೊಳ್ಳೇಬೇಕು, ಕೇಳಿಸ್ಕೊತಾರೆ. ಅವ್ರಿಗೆ ಲಿಸ್ನಿಂಗ್ ಬಗ್ಗೆನೇ ಟ್ರೈನಿಂಗ್ ಆಗಿರ್ತದೆ. ಆದರೆ ನೀವು ಆಲಿಸುವಿಕೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಿ, ದಯಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ಲಿಸ್ನಿಂಗ್ ಈಸ್ ನಂಬರ್ 1. ಆಮೇಲೆ ನಾವು ನಮ್ಮ ಕೋರ್ಸ್ ಸೇರಿದ್ರೆ ನಾವು ಆಡಿಯೋ ಮಾಡ್ಯೂಲನ್ನು ಕೊಡ್ತೇವೆ. ಆಡಿಯೋ ಮಾಡ್ಯೂಲ್ ಅಂದರೆ ಕೇಳಿಸ್ಕೊತಾ ಇರಿ ಅಂತ ನಾನು ತುಂಬ ಹಿಂದೆ ಕೆಲವೊಂದು ಆಡಿಯೋಗಳು, ನನ್ನ ಮಾತು ಮತ್ತು ಗಾಯನ ಎಲ್ಲನೂ ಬ್ಲೆಂಡ್ ಮಾಡಿ, ಆ ಕಾಲದಲ್ಲೇ ಒಂದೊಂದು ಆಡಿಯೋಗೂ ಒಂದು 25-30 ಸಾವಿರ ಖರ್ಚು ಮಾಡಿದ್ದೆ, 15-20 ವರ್ಷದ ಹಿಂದೆ. ಸೊ ನೀವು ನಮ್ಮ ಕೋರ್ಸಿಗೆ ಸೇರಿಕೊಂಡ್ರೆ ಒಂದು ಮೇಜರ್ ಅಡ್ವಾಂಟೇಜ್ ಏನಿದೆ ಅಂದರೆ, ನಾನೊಂದು 25 ಲಕ್ಷ ಖರ್ಚು ಮಾಡಿರೋ ಆಡಿಯೋ ವಿಡಿಯೋ ಮಾಡ್ಯೂಲ್ ಎಲ್ಲವನ್ನು ಸೇರಿಸಿ ನಿಮಗೆ ವಿಡಿಯೋ ಮಾಡ್ಯೂಲ್ಗಳನ್ನು ಲರ್ನಿಂಗಿಗೆ, ಒಂದು ಪ್ರಾಕ್ಟೀಸ್ಗೆ ಆಗ್ತದೆ, ಇನ್ನೊಂದು ಕಂಟೆಂಟ್ ಬಿಲ್ಡಿಂಗಿಗೆ ನಾನು ಕೊಡ್ತಾ ಇದ್ದೇನೆ. ಸೊ ಅದಕ್ಕೆ ಒಂದು ಆಡಿಯೋ ಮಾಡ್ಯೂಲನ್ನ ಡೆವಲಪ್ ಮಾಡಿದ್ದೇನೆ. ಸೊ ಒಂದ್ಸರಿ ಲಿಸನಿಂಗ್ ಅಂತ ಟೈಪ್ ಮಾಡ್ತೀರಾ? ರೀಸನ್ನು ನೀವು ನನ್ನ ಮಾತು ಕೇಳಿಸ್ಕೊಂಡ್ರೆ ಅಲ್ವ ಗೊತ್ತಾಗಬೇಕಲ್ಲ ನನಗೆ. ಕನ್ನಡದಲ್ಲಿ ಟೈಪ್ ಮಾಡೋರು ಆಲಿಸುವಿಕೆ ಅಂತ ಟೈಪ್ ಮಾಡಿ. ಲಿಸನಿಂಗ್ ಟೈಪ್ ಮಾಡಿದ್ರಾ? ವೆರಿ ಗುಡ್. ತಿಳ್ಕೊಳ್ಳಿ, ಲಿಸನಿಂಗ್. ಓಕೆ, ಗುಡ್. ನೆಕ್ಸ್ಟ್, ವ್ಯೂಯಿಂಗ್. VIEWING, ವ್ಯೂಯಿಂಗ್ ಅಂತ ಟೈಪ್ ಮಾಡಿ. ನೋಡುವಿಕೆ. ಕಣ್ಣು. ಎಷ್ಟು ಲಕ್ಕೀರಿ ನಾವು. 2 ಕಣ್ಣಿದೆ, 2 ಕಿವಿ ಇದೆ. ಅದರ ಅರ್ಥ ಏನು ಅಂದರೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಚೆನ್ನಾಗಿ ನೋಡಿ ಅಂತಾನೆ ಅದರ ಸಂದೇಶ. ನೋಡೋದು, ಏನೇನು ನೋಡೋದು? ಇನ್ಫ್ಯಾಕ್ಟ್ ನಾವು ನೋಡುವುದರ ಮೂಲಕ, ಅಬ್ಸರ್ವೇಷನ್, ಅವಲೋಕನದ ಮೂಲಕ ನಮ್ಮ ಜೀವನದಲ್ಲಿ ನಾವು ಸಾಕಷ್ಟು ಕಲಿತಾ ಇರ್ತಾರೆ. ಸುಮ್ಮನೆ ನೋಡೋದ್ರ ಮೂಲಕ. ಉದಾಹರಣೆಗೆ, ನಾನು ಫಿಲಮ್ ಸಿಕ್ಕಾಪಟ್ಟೆ ನೋಡ್ತೀನಿ. ಇಡೀ ಪ್ರಪಂಚದ ಬೇರೆ ಬೇರೆ ಭಾಷೆ ಫಿಲಮ್ಗಳು ನೋಡಿದ್ದೀನಿ. ಫಿಲಮ್ ಫೆಸ್ಟಿವಲ್ ಅಟೆಂಡ್ ಮಾಡ್ತೀನಿ. ಬರೀ ನೋಡೇನೆ ಇಡೀ ಪ್ರಪಂಚ ಹೇಗಿದೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಇಡೀ ಬೇರೆ ಬೇರೆ ದೇಶ, ಇರಾನ್ ಹೇಗಿದೆ, ಇರಾಕ್ ಹೇಗಿದೆ, ಅಲ್ಲಿ ನಾನು ಹೋಗಿಲ್ಲ, ಆದರೆ ನೋಡಿ ಅರ್ಥ ಮಾಡ್ಕೊಂಡಿದ್ದೀನಿ. ನೀವು ನೋಡೋದಕ್ಕೆ ಸಾಧ್ಯ ಇದೆ, ಚಿತ್ರಗಳು ಸಿಗ್ತವೆ. ಇವತ್ತು ಸೋಷಿಯಲ್ ಮೀಡಿಯಾ ಆಗ್ಬೋದು, ಮಗದೊಂದಾಗ್ಬೋದು. ನೋಡುವಿಕೆ ತುಂಬ ತುಂಬ ಇಂಪಾರ್ಟೆಂಟು. ಸೊ ಇನ್ನೊಂದ್ಸರಿ ಎಂಫಸೈಸ್ ಮಾಡ್ತಾ ಇದ್ದೀನಿ, 2 ಕಣ್ಣು 2 ಕಿವಿಗಳು ಇರೋವಂಥದ್ದು ತುಂಬ ಒಂದು ಇಂಪಾರ್ಟೆಂಟ್. ಯಾಕೆ? ಅರ್ಥ ಮಾಡ್ಕೊಳ್ಳಿ. ಸರಿನಾ? 2 ಅರ್ಥ ಆಯಿತು. ಸರ್, 3ನೇದು, ಇದು ಕೂಡ ನೋಡಿಕೊಂಡೇ ಮಾಡ್ತೀವಿ. ಅದನ್ನು ರೀಡಿಂಗ್ ಅಂತ ಕರೀತಾರೆ. ರೀಡಿಂಗ್, ಓದುವಿಕೆ. ರೀಡಿಂಗ್ ಅಂತ ಟೈಪ್ ಮಾಡಿ. ಓದುವಿಕೆ. ಇನ್ಫ್ಯಾಕ್ಟ್ ನಮ್ಮ ಸ್ಕೂಲ್ ಕಾಲೇಜ್ ಎಜುಕೇಷನ್ ಸಿಸ್ಟಮ್ ಡಿಪೆಂಡ್ ಆಗಿರೋದೇ ರೀಡಿಂಗ್ ಮೇಲೆ. ಕರೆಕ್ಟಾ? ರೀಡರ್ಸ್ ಆರ್ ರೀಡರ್ಸ್ ಅಂತ ಕೂಡ ಹೇಳ್ತೇವೆ. ಅಷ್ಟೇ ಅಲ್ಲ, ಹೆಚ್ಚು ಓದಿದವರು ಜ್ಞಾನವಂತರಾಗ್ತಾರೆ, ಹೆಚ್ಚು ಓದಿದವರು ಅರ್ಥ ಮಾಡಿಕೊಂಡವರು ಬುದ್ಧಿವಂತರಾಗುತ್ತಾರೆ.
ಆಮ್, ಅರ್ಥ ಮಾಡಿಕೊಂಡು ಬುದ್ಧಿವಂತರಾಗಿ ಜೀವನದಲ್ಲಿ ಪಾಲಿಸಿದವರು ಉದ್ಧಾರವೇ ಆಗಿಬಿಡುತ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಓದೋರು ನೋಡಿದ್ದೀನಿ, ಓದ್ಬಿಡ್ತಾರೆ. ಆದರೆ ಆ ಪುಸ್ತಕದಲ್ಲಿರುವ ಕೆಲವೊಂದು ಅಂಶಗಳನ್ನಾದರೂ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಉದ್ಧಾರ ಆಗಿರೋರು. ಅದಕ್ಕೆ ನಮ್ಮಂತರ ತರಬೇತಿ ಕೊಟ್ಟುಬಿಟ್ಟ, ಉದ್ಧಾರ ಆಗ್ರಿ, ಟ್ರಾನ್ಸ್ಫರ್ಮೇಷನ್, ನಿಮ್ಮ ಜೀವನದಲ್ಲಿ ಪರಿವರ್ತನೆ ಹೊಂದ್ರಿ ಅಂತ ಹೇಳ್ತೀವಿ. ಸೊ ಇವು ಮೂರನ್ನ ಇನ್ಪುಟ್ ಅಂತ ಕರೆದೆ. ಯಾಕೆ ಅಂದರೆ ನಾವು ಒಳಕ್ಕೆ ಹಾಕೋತೀವಿ. ಒಳಕ್ಕೆ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಹಾರ್ಡ್ ಡಿಸ್ಕ್, ಅಲ್ಲಿಗೆ ಹಾಕೋತೀವಿ. ಕ್ಲಾರಿಟಿ ಬಂತಲ್ಲ? ಹಾಗಾದ್ರೆ ಮೂರು ಔಟ್ಪುಟ್ ಯಾವುದು ಸರ್? ಮೂರು ಔಟ್ಪುಟ್ಟಲ್ಲಿ ನಾಲ್ಕನೇ ಅಂಶ, ಔಟ್ಪುಟ್ಟಲ್ಲಿ ನಂಬರ್ 1 ಅಂಶ ಮಾತನಾಡೋದು. ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಮಾತನಾಡುವ ಕಲೆಯ ಬಗ್ಗೆ, ಭಾಷಣ ಕೌಶಲ್ಯದ ಬಗ್ಗೆ ಹೆಚ್ಚು ಹೆಚ್ಚು ವಿಚಾರಗಳನ್ನು ನಾವು ಪೋಸ್ಟ್ ಮಾಡಿದ್ದೇವೆ. ಕರೆಕ್ಟ್. ಎಷ್ಟೊಂದು ವಿಚಾರಗಳು. ಅಷ್ಟೇ ಅಲ್ಲ, ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಮಾತಾಡಿರುವ ನನ್ನ ಪ್ರಕಾರ ಒಂದು 2,000 ವಿಡಿಯೋಗಳಾದರೂ, ನಾನು 2,000 ವಿಷಯದ ಮೇಲೆ ನಿಮಗೆ ನಾನು ಹೇಗೆ, ನನ್ನ ಅನಿಸಿಕೆ, ನನ್ನ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಅವರೇನು ಅಂದ್ಕೊಂಡಿದ್ದಾರೆ ಅದೆಲ್ಲವನ್ನು ದಾಖಲು ಮಾಡಿದ್ದೇವೆ. 4ನೇ ಪಾಯಿಂಟ್ ಗೊತ್ತಾಯಿತು, ಅದು ಸ್ಪೀಕಿಂಗ್ ಸ್ಕಿಲ್. ನನ್ನ ಪುಸ್ತಕ ಓದ್ಕೊಳ್ಳಿ, ನುಡಿಗನ್ನಡಿ, ನಿರೂಪಣೆ ನಿರೂಪಿಸಿ ವ್ಯಕ್ತಿತ್ವ ಪರಿವರ್ತನೆ, ಅದು ಥಿಯರಿಟಿಕಲ್. ಜಯಪ್ರಕಾಶ್ ನಾಗ್ತಿಹಳ್ಳಿ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ನೋಡ್ತಾ ಬನ್ನಿ. ಈ ಸ್ಪೀಕಿಂಗ್ ಸ್ಕಿಲ್ಗೆ ಒಂದು ಬೇಸಿಕ್ ಅವೇರ್ನೆಸ್ ಸಿಗ್ತದೆ. ಅದರ ಆಚೆಗೆ ಆನ್ಲೈನ್ ಆಫ್ಲೈನ್ ಸೆಷನ್ಸ್ ಬೇಕು ಅಂದರೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ಮಾಡಿ, 9341259267ಗೆ ಕರೆ ಮಾಡಿದ್ರೆ ಮಾಹಿತಿ ಕೊಡ್ತಾರೆ. ಡನ್. ಪಾಯಿಂಟ್ ನಂಬರ್ 5, ರೈಟಿಂಗ್, ಬರೆಯುವಿಕೆ. ರೈಟಿಂಗ್, ಬರೆಯುವಿಕೆ. ಪ್ಲೀಸ್ ಟೈಪ್. ಪವರ್ ಆಫ್ ಪೆನ್. ಪವರ್ ಆಫ್ ಪೆನ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಎಷ್ಟು ಜನ ನೀವು ಬಳಸ್ಕೊತಾ ಇದ್ದೀರೋ ಗೊತ್ತಿಲ್ಲ. ಬರೆಯಿರಿ, ಬರೆಯಿರಿ, ಬರೆಯಿರಿ. ಬರೆದಷ್ಟು ನಿಮ್ಮ ಜ್ಞಾನ ವೃದ್ಧಿ ಆಗುತ್ತದೆ. ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ, ನಿಮ್ಮ ನರ ಇಲ್ಲಿಂದ ಬಂದು ಬಂದು ಇಲ್ಲಿ ಕನೆಕ್ಟ್ ಆಗಿ ಇಲ್ಲಿ ಬೈಂಡ್, ಆಲ್ಮೋಸ್ಟ್ ಮೈಂಡ್ ರೈಟಿಂಗ್ ಆಗತ್ತಂತೆ. ಅದಕ್ಕೋಸ್ಕರನೇ ನೀವು ಬರೆಯಬೇಕು. 10 ಬಾರಿ ಓದುವುದು ಒಂದೇ, 1 ಬಾರಿ ಬರೆಯುವುದು ಒಂದೇ ಅಂತ ಹೇಳೋದು ಕೂಡ ಈ ವಿಚಾರಕ್ಕೆ ಅಲ್ವಾ ಸ್ನೇಹಿತರೆ? ನಾನೊಂದು ಕೋಟು ಕೂಡ ಮಾಡಿದ್ದೇನೆ. ಯಾರು ಬರವಣಿಗೆಯನ್ನು ಚೆನ್ನಾಗಿ ಮಾಡ್ತಾರೋ ಅವರು ತಮ್ಮ ಹಣೆ ಬರಹವನ್ನು ತಾವೇ ಬರೆದುಕೊಳ್ಳುತ್ತಾರೆ ಅಂತ ಹೇಳ್ತಾನೆ. ಸೀರಿಯಸ್ಲಿ ನಂಗೆ ಅರ್ಥ ಆಗ್ಬಿಟ್ಟಿದೆ. ಮತ್ತೆ ಬರೆಯುವಿಕೆಯನ್ನೇ ಒನ್ ಆಫ್ ದಿ ಪ್ಯಾಸಿವ್ ಇನ್ಕಮ್ ಮಾಡ್ಕೊಂಬಿಟ್ಟಿದ್ದೀನಿ ಈಗ. 17 ಕನ್ನಡ ಪುಸ್ತಕ, 6 ಇಂಗ್ಲಿಷ್ ಪುಸ್ತಕ ಬರೆದಿದ್ದೇನೆ. ವರ್ಷಕ್ಕೊಂದ್ಸಾರಿ ರಾಯಲ್ಟಿನೂ ಸಿಗ್ತದೆ. ಅದು ಒನ್ ಆಫ್ ದಿ ಪ್ಯಾಸಿವ್ ಇನ್ಕಮ್ ನಾನು ಮಾಡ್ಕೊಂಡಿದ್ದೇನೆ. ಇದಕ್ಕೆ ಲಿವರೇಜಿಂಗ್ ಅಂತ ಕೂಡ ಕರೀತೇವೆ. ನಿಮಗೆ ಗೊತ್ತಿರಲಿ, ಆನ್ಲೈನ್ನಲ್ಲೂ ಕೂಡ ಯಾರು ಕಂಟೆಂಟ್ ರೈಟರ್ಸ್ ಆಗ್ತಾರೆ, ಗ್ರೇಟ್ ಡಿಮ್ಯಾಂಡ್ ಇದೆ. ಅದೆಲ್ಲ ಬೇಡ್ರಿ, ಫಿಲಮ್ ಕತೆ ಬರೆಯೋರ್ಗು ಅವ್ರಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಲ್ವಾ? ಅರ್ಥ ಮಾಡ್ಕೊಂಡಿದ್ದೀರಿ ಅಲ್ಲ? ಬರೆಯುವಿಕೆ, ದ ಪವರ್ ಆಫ್ ರೈಟಿಂಗ್. ಗಮನ ಕೊಡಿ ಸ್ನೇಹಿತರೆ. ನಾನು ಹೇಗಿದ್ರು ಒಂದು 23 ಪುಸ್ತಕ ಬರೆದಿದ್ದರಿಂದ ಬರೆಯೋಕೆ ಆಸಕ್ತಿ ಇದ್ರೂ ನಮ್ಮ ಕೋರ್ಸಿಗೆ ಬಂದವ್ರಿಗೆ ಬೇಸಿಕ್ ಮಾರ್ಗದರ್ಶನವನ್ನಂತೂ ನಾವು ನೀಡ್ತೇವೆ. ಆ ಮಾರ್ಗದರ್ಶನವನ್ನು ನೀವು ಚೆನ್ನಾಗಿ ಬಳಸ್ಕೊಳ್ಳಿ. ಪಾಯಿಂಟ್ ನಂಬರ್ 6 ಹಿಂಗೆ ತೋರಿಸ್ತಾ ಇದ್ದೀನಿ. ಏನದು? ನನ್ನ ಕೈ ಬಳಸ್ಕೊತಾ ಇದ್ದೀನಿ, ಬೆರಳುಗಳು ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಸ್ಮೈಲ್ ಮಾಡ್ತಾ ಇದ್ದೀನಿ, ಬಾಡಿ ಶೇಕ್ ಮಾಡ್ತಾ ಇದ್ದೀನಿ. ಇದೇ ಶಾರೀರಿಕ ಭಾಷೆ. ಅಂದರೆ ನನ್ನ ಬಾಯಿ ಮಾತಾಡ್ತಾ ಇದೆ, ಆದರೆ ನನ್ನ ಶರೀರ ಕೂಡ. ಓಕೆ, ಇವತ್ತು ಡಿಸೈನ್ ಕಲರ್ ಶರ್ಟ್ ಹಾಕ್ಕೊಂಡು ಜಯಪ್ರಕಾಶ್ ಬಂದಿದ್ದಾರೆ. ಇದು ಶಾರೀರಿಕ ಭಾಷೆ. ಕನ್ನಡಕ ಟ್ರಾನ್ಸ್ಪರೆಂಟ್ ಆಗಿದೆ, ಅಷ್ಟೊಂದು ಗೊತ್ತೇ ಆಗೋದಿಲ್ಲ ರೀ. ಎಸ್, ಐ ಆಮ್ ಕಮ್ಯುನಿಕೇಟಿಂಗ್ ಸಮಥಿಂಗ್. ಕರೆಕ್ಟ್. ಅರ್ಥ ಆಯ್ತಾ? ನಿಮ್ಮ ಭಾಷೆಯೇ ಮಾತನಾಡುತ್ತದೆ. ಅದರಲ್ಲಿ ನೀವು ಬುದ್ಧಿವಂತರಾಗಿ ಹೋಗ್ಬಿಟ್ರೆ ನೀವು ದೊಡ್ಡ ಎಕ್ಸ್ಪರ್ಟ್ ಆಗಿಬಿಡ್ತೀರಾ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಭಾಷಣ ಕೌಶಲ್ಯಕ್ಕೆ ಬಂದ್ರಂತೂ ಪೋಶ್ಚರ್, ನಿಲುವು, ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು, ಅದೇ ವೆರಿ ಇಂಪಾರ್ಟೆಂಟ್. ಹೆಂಗೆ ಕೂತ್ಕೋತೀವಿ, ಹೆಂಗೆ ನಿಂತ್ಕೋತೀವಿ,
ಹೆಂಗ್ ಓಡಾಡ್ತೀವಿ, ಕರೆಕ್ಟಾ? ದೆನ್ ಗೆಸ್ಚರ್ಸ್ ಅಂದರೆ ಹಾವಭಾವ. ಈಗೇನೇನು ನಾನು ಹೇಳಿದ್ನಲ್ಲ, ಇಡೀ ನನ್ನ ದೇಹ ಮೂವ್ ಆಗುತ್ತೆ, ತಲೆ ಮೂವ್ ಆಗುತ್ತೆ, ಎಲ್ಲೋ ಹೆಂಗೆಲ್ಲೋ ಏನೇನೋ ಮಾಡ್ಬೋದು. ಹೆಂಗೆಂಗೋ ಮಾಡಿಬಿಟ್ರೆ ನಿಮ್ಗೆ ಹೆಂಗೆಂಗೋ ಆಗುತ್ತೆ. ಈಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದಕ್ಕೆ ಹೆಂಗೆಂಗೋ ಮಾತಾಡ್ತಾ ಇದ್ದೀನಿ. ಓ ಪರವಾಗಿಲ್ಲ, ಜಯಪ್ರಕಾಶ್ ಏನೋ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇಲ್ದಿದ್ರಿ ಏನೇನೋ ಮಾತಾಡೋಕ್ಕಾಗತ್ತೇನ್ರಿ? ಹಿಂಗೆ ಯೋಚನೆ ಮಾಡೋ ಥರ ಹಿಂಗೆ ಏನೋ ಕೂತ್ಕೊಂಡ್ರೆ ಏನೋ ತುಂಬ ಯೋಚನೆ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ದಟ್ಸ್ ದ ಪವರ್ ಆಫ್ ಬಾಡಿ ಲ್ಯಾಂಗ್ವೇಜ್, ಅಂದರೆ ಶಾರೀರಿಕ ಭಾಷೆ. ಹೇಗನ್ನಿಸ್ತು ಈ 6 ಅಂಶ? ಯಾರು ಪ್ರತಿನಿತ್ಯ ಈ 6 ಅಂಶಗಳ ಕಡೆಗೆ ಗಮನ ಕೊಡುತ್ತಾರೆ, ನಾನು ನಿಮ್ಮ ಪರವಾಗಿ ಆಟೋಗ್ರಾಫ್ ಹಾಕ್ಕೊಡ್ತೀನಿ. 2 ರಿಂದ 3 ತಿಂಗಳಲ್ಲಿ ಉದಾರಾಗ್ತೀರ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ಡೂ ಇಟ್ ಅಂಡ್ ಸಿ, ಚೆಕ್ ಫಾರ್ ರಿವರ್ಸಲ್. ಐ ಗ್ಯಾರಂಟಿ ಯು. ಹೇಗಿದೆ ಈ 6 ಪಾಯಿಂಟ್ಸ್? ಹಾಗಾದ್ರೆ ಯಾವುದು 6 ಪಾಯಿಂಟ್ ನಾನು ಮಾತಾಡಿದ್ದು? ಆಲಿಸುವಿಕೆ, ಲಿಸನಿಂಗ್; ನೋಡುವಿಕೆ, ವ್ಯೂಯಿಂಗ್; ಓದುವಿಕೆ, ರೀಡಿಂಗ್; ಮಾತನಾಡುವಿಕೆ, ಸ್ಪೀಕಿಂಗ್; ಬರೆಯುವಿಕೆ, ರೈಟಿಂಗ್. ಶಾರೀರಿಕ ಭಾಷೆ ಅಥವಾ ಆಂಗಿಕ ಭಾಷೆ ಅಂತ ಕರಿತೇವೆ. ಅಂಗಗಳನ್ನು ಬಳಸ್ತೇವೆ ಅನ್ನೋದಕ್ಕೋಸ್ಕರ ಆಂಗಿಕ ಭಾಷೆ ಅಂತ ಕೂಡ ನಾವು ಹೇಳ್ತೇವೆ. ಸೊ ಒಟ್ಟು 6 ಅಂಶಗಳು ನೀವು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಒಳಗೊಂಡರೆ, ವಿತಿನ್ 3 ಮಂತ್ಸ್ ಐ ವಿಲ್ ಕಾಲ್ ಯು ಆಸ್ ಎ ಕಮ್ಯುನಿಕೇಶನ್ ಎಕ್ಸ್ಪರ್ಟ್. ಡು ಯು ವಾಂಟ್ ಟು ಬಿಕಮ್ ಎ ಕಮ್ಯುನಿಕೇಶನ್ ಎಕ್ಸ್ಪರ್ಟ್? ನಿಮ್ಗೆ ಎಕ್ಸ್ಪರ್ಟ್ ಆಗಬೇಕಂತ ಅನಿಸಿದರೆ ಟೈಪ್ ಮಾಡಿ, ಕಮ್ಯುನಿಕೇಷನ್ ಎಕ್ಸ್ಪರ್ಟ್ ಅಂತ ಟೈಪ್ ಮಾಡಿ, ನನ್ನ ಜೊತೆ ಕಮಿಟ್ ಆಗಿ. ಆಮೇಲೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ 2 ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲ್ ಅಂತ ಒತ್ತಿ. ಆಮೇಲೆ ಲೈಕ್ ಮಾಡೋದು ಕಲೀರಿ. ನಿಮ್ಮನ್ನು ನೀವು ಲೈಕ್ ಮಾಡ್ಕೊಳ್ಳಿ, ಸೆಲ್ಫ್ ಲವ್ ಇರಲಿ. ಒಳ್ಳೆ ವಿಡಿಯೋ ಇತ್ತು ಅಂದಾಗ, ಜನರಿಗೆ ಉಚಿತವಾಗಿ ಏನೋ ಇನ್ಫಾರ್ಮೇಷನ್ ಸಿಗುತ್ತೆ ಅಂದಾಗ ಲೈಕ್ ಮಾಡಬೇಕಾ? 4-6 ಜನಕ್ಕೆ ಫಾರ್ವರ್ಡ್ ಮಾಡಿದ್ರೆ, ಅದು ನನ್ನ ವಿಡಿಯೋಗಳು ಫಾರ್ವರ್ಡ್ ಮಾಡಿದ್ರೆ ಪುಣ್ಯ. ನೀವೇನು ಪುಣ್ಯ ಬೇಕು ಅಂತೀರಲ್ಲ, ಆ ಪುಣ್ಯ ಸುಲಭವಾಗಿ ಸಿಗುತ್ತೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಪುಣ್ಯದ ಅಕೌಂಟು ಜಾಸ್ತಿ ಆಗುತ್ತೆ. ನಾವು ಒಂಥರ ಪುಣ್ಯದ ಅಕೌಂಟ್ ನಮ್ಮ ಹತ್ರ ಬಂದವ್ರದ್ದೆಲ್ಲ ಮೇಂಟೈನ್ ಮಾಡ್ತೀವಿ. ಮಾತು ಕಲ್ತ್ಬಿಟ್ಟಿದ್ದೀನಿ ಅಲ್ವಾ? ಹೌದು, ನನಗೂ ಗೊತ್ತಿರಲಿಲ್ಲ. ನನ್ನ 20ನೇ ವಯಸ್ಸಿನಲ್ಲಿ ಗೊತ್ತಾಯಿತು ಮಾತಾಡ್ಬೋದು ಅಂತ. ಆವತ್ತಿಂದ ಇವತ್ತವರೆಗೂ ಮಾತಾಡ್ತಾನೆ ಇದ್ದೀನಿ. ಮಾತಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು? 40 ವರ್ಷ ಆಗೋಗಿದೆ. ಇವಾಗ ಗೊತ್ತಾಗೋಯ್ತು. ಫಸ್ಟು ಏನು ಮಾಡಿದೆ, ಕಾಲೇಜ್ ಡೇಸಲ್ಲಿ ರೇಡಿಯೋ ಪ್ರೋಗ್ರಾಮ್ಗಳೆಲ್ಲ ಕೊಡೋಕೆ ಹೋದ. ಓಕೆನಾ? ಒಂದು 300 ರೇಡಿಯೋ ಪ್ರೋಗ್ರಾಮ್ ಕೊಟ್ಬಿಟ್ಟೆ. ಅಂದರೆ 20ನೇ ವಯಸ್ಸಿಂದ 23-24 ವಯಸ್ಸೊಳಗಡೆ 300 ರೇಡಿಯೋ ಪ್ರೋಗ್ರಾಮ್ಸ್ ಜೊತೆ ಕಾರ್ಯಕ್ರಮ ಆ್ಯಂಕರಿಂಗ್ ಶುರು ಮಾಡಿಕೊಂಡೆ. ಒಂದು 10 ವರ್ಷ 1,000 ಕಾರ್ಯಕ್ರಮ ವೇದಿಕೆ ಮೇಲೆ ಹೋಗೋದು, ಆತ್ಮೀಯರೇ, ಸ್ನೇಹಿತರೆ, ಬಂಧು ಬಾಂಧವರೇ ಅಂತ ಮಾತಾಡಿ ಎಲ್ಲರನ್ನ ಸೆಳೆದು ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡಿದೆ. ಎಂತೆಂಥ ಅನುಭವ ಆಯಿತು. ಡಾಕ್ಟರ್ ರಾಜ್ಕುಮಾರ್, ಪಂಡಿತ್ ಭೀಮಸೇನ್ ಜೋಶಿ ಅವರ ಸಂಗೀತ ಕಚೇರಿನ ನಾನು, ಮತ್ತು ಡಾಕ್ಟರ್ ರಾಜಾರಾಮಣ್ಣ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದು ಗೊತ್ತಲ್ಲ, ಅವರು ಪಿಯಾನೋ ನುಡಿಸ್ತಾ ಇದ್ರು, ಅವ್ರದ್ದೊಂದು ಸಂಗೀತ ಕಚೇರಿ. ಡಾಕ್ಟರ್ ಶಿವರಾಮ್ ಕಾರಂತರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಅವ್ರದ್ದು 2 ಪುಸ್ತಕಗಳು, 2 ಕಾರ್ಯಕ್ರಮಗಳಲ್ಲಿ ನಾನು ನಿರೂಪಣೆ. ಸ್ನೇಹಿತರೆ, ಅದೊಂದು 10 ವರ್ಷ ಆಯಿತು. ಅದಾದಮೇಲೆ ದೂರದರ್ಶನದಲ್ಲಿ ಅವಾಗ ಹೋಗ್ತಾ ಇದ್ದೆ. ನ್ಯೂಸ್ ರೀಡರ್ ಆಗಬೇಕು ಅಂತ ಅನ್ನಿಸ್ತು. 1999ನಲ್ಲಿ ಅಫಿಷಿಯಲ್ ಆಗಿ ನ್ಯೂಸ್ ರೀಡರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಕೊಟ್ಟರು. ವಾವ್, ಒಂದು 3 ವರ್ಷ ನ್ಯೂಸ್ ಓದಿದೆ. 3ನೇ ವರ್ಷ ಒಂದಿನ ನ್ಯೂಸ್ ಓದಕ್ಕೆ ಹೋಗಿ ಒಂದಿನ ಇಂಟರ್ವ್ಯೂ ಮಾಡ್ತಾಯಿದ್ದೆ. ಆಮೇಲೆ ಜಯಪ್ರಕಾಶ್, ನೀವು ಯಾವ್ದಾದ್ರು ಒಂದು ಮಾಡಿ ಅಂದರು. ನಾನು ನ್ಯೂಸ್ ರೀಡರ್ದು ಬಿಟ್ಟು ಇಂಟರ್ವ್ಯೂ ಕಡೆ ಬಂದುಬಿಟ್ಟೆ. ಯಾಕೆಂದರೆ ಕಷ್ಟ ಅದು ಇಂಟರ್ವ್ಯೂ ಮಾಡೋದು. ನ್ಯೂಸಿಂದ ಎಲ್ಲ ರೆಡಿ ಮಾಡಿಕೊಡ್ತಾರೆ, ಬರೀ ಓದೋದಷ್ಟೇ, ಒಪ್ಸೋದು. ಆದರೆ ಇಂಟರ್ವ್ಯೂ 0 to 100 ನಾವೇ ಮಾಡಬೇಕಾಗಿತ್ತು. ಅಲ್ಲೇ ನಾನು ಬೆಳೆದೆ. ಹಾಗೆ ಎಷ್ಟೊಂದು ಕ್ಷೇತ್ರದ ಜನರು ನನಗೆ ಪರಿಚಯ ಆದರು. ಹಾಗಾಗಿ ಆ ದೊಡ್ಡವ್ರ ಜೊತೆ ಇದ್ದು ಚಾಣಕ್ಯ, ವಿಜಯಪುರದ ಚಾಣಕ್ಯ ಅಕಾಡೆಮಿಯ ಬಿರಾದಾರದ ಮಾತು ಹೇಳಿದ್ರು, ಜಯಪ್ರಕಾಶ್ ಸಾಧಕರನ್ನು ಸಂದರ್ಶಿಸುತ್ತಾ ಸಂದರ್ಶಿಸುತ್ತಾ ಅವರೇ ಒಬ್ಬ ಸಾಧಕರಾಗ್ಬಿಟ್ರು ಅಂತ. ಅರೆ ಈ ದೊಡ್ಡ ಶ್ರೀಮಂತರಾಗಬೇಕು ಅಂದರೆ ಮಿಲಿನಿಯರ್ಸ್ ಜೊತೆ ಬಿಲಿನಿಯರ್ಸ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಓಡಾಡ್ಕೊಂಡಿರಿ, ನೀವು ಆಗ್ಬಿಡ್ತೀರಿ ಅಂತ, ಆ ವಾತಾವರಣ ಇದಾಗೋಗುತ್ತೆ ಅಂತ.
ಅದಕ್ಕೆ ನಮ್ಮಂಥವ್ರ ಜೊತೆ ಬಂದು ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸಿಗೆ ಬಂದರೆ ಗೋಲ್ಡ್ ಕಮ್ಯುನಿಟಿ ಡೈಮಂಡ್ ಕಮ್ಯುನಿಟಿ ಅಂತ ಎರಡು ಮಾಡಿವಿ. ಕರೆಕ್ಟಾ? ಈ ಎರಡು ಕಮ್ಯುನಿಟಿಯಲ್ಲಿ ನಾವು ಒಂದು ಆನ್ಲೈನ್ ಕಮ್ಯುನಿಟಿ ನೀವು ಎಷ್ಟಾರು ಜನ ಬನ್ನಿ, ಇನ್ನೊಂದು ಡೈಮಂಡ್ ಕಮ್ಯುನಿಟಿಗೆ ಮಾತ್ರ ಸ್ವಲ್ಪ ಫೀಸ್ ಜಾಸ್ತಿ ಮಾಡ್ತೀವಿ. ಏನಕ್ಕೆ ಅಂದರೆ ನಾನು ನನ್ನ ಪರ್ಸ್ನಲ್ ಟೈಮ್ ಕೊಡ್ತೇನೆ, 1-to-1 ಸೆಷನ್ ಅಂತ ಕರಿತೇನೆ. ಓಕೆ, ಒಟ್ಟಾರೆ ಸಂವಹನ ಕೌಶಲ್ಯದ ಬಗ್ಗೆ 6 ಅಂಶಗಳನ್ನು ನಾನು ತಿಳಿಸ್ದೆ. ಓಕೆ, ಈ 6 ಅಂಶಗಳು ಒಟ್ಟಿಗೆ ಹೇಳಿದಾಗ ಹೇಗನ್ನಿಸ್ತು ನೇತ್ರಾವತಿ ಮೇಡಮ್? ನಮಸ್ತೆ ಸರ್, ತುಂಬಾ ಚೆನ್ನಾಗಿವೆ ಸರ್. ಅಂದ್ರೆ ಇನ್ಪುಟ್ ಔಟ್ಪುಟ್ ಅಂತಂದ ಅವಕ್ಕರ ಒಂದೊಂದು ಹೇಳ್ತಿರಲ್ಲ ಸರ್. ಈಗ ಆಲಿಸುವಿಕೆ ಅಂದ್ರ ಅದ ಕೇಳಿಸಿಕೊಳ್ಳುವುದು ಹೆಂಗ, ಮತ್ತೆ ಅಂದ್ರ ಸಂಪೂರ್ಣ ಗಮನ ವಹಿಸಿ ಕೇಳಿಸಿಕೊಳ್ಳುವುದು ಅಂದ್ರೆ ಪ್ರತಿಯೊಂದು ಉದಾಹರಣೆ ಬಾಳ ಚೆನ್ನಾಗಿ ಇದು ವಿವರಣೆ ಕೊಟ್ಕೋತ ಬಂದ್ರಿ ಸರ್. ತುಂಬಾ ಚೆನ್ನಾಗಿತ್ತು. ಇದರಿಂದ ಸಾಕಷ್ಟು ಮತ್ ಹಂಗೆ ಕಲಿಕೆ ಮುಂದುವರಿತಾ ಇದೆ ಅನಿಸ್ತದೆ. ಓಕೆ, ಸಿ, ಈ ನೇತ್ರಾವತಿ ಮೇಡಮ್ ಇದಾರಲ್ಲ, ಇವರು ವಿಜಯಪುರದವರು, ಬರೀ ಗೃಹಿಣಿಯಾಗಿದ್ದರು. ಆಮೇಲೆ ಏನಾಯ್ತು ಗೊತ್ತಾ, ಯೋಗ ಶಿಕ್ಷಕಿನೂ ಆಗ್ಬಿಟ್ರು, ಈಗ LIC ಏಜೆಂಟು ಆಗ್ಬಿಟ್ಟಾರೆ. ನಾವು ನೆಕ್ಸ್ಟ್ ವೆಲ್ತ್ ಏಜೆಂಟು ಒಬ್ಬ ಶ್ರೀಮಂತ ಮಹಿಳೆ ಮಾಡಬೇಕು ಅಂತ ಇದ್ದೀವಿ. ನಿಮಗೆ ಗೊತ್ತಿರಲಿ, 2025ನಲ್ಲಿ ಬೆಸ್ಟ್ ಸ್ಪೀಕರ್ ಆಫ್ ದಿ ಇಯರ್ ಅಂದ್ಬಿಟ್ಟು ನಾವು ಆನ್ಲೈನರಿಗೆ ಅವಾರ್ಡ್ ಕೊಡ್ತೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ ಅಂತ ಫಂಕ್ಷನ್ ಮಾಡಿದ್ವಿ, ಅದರಲ್ಲಿ ಪ್ರೈಸು ತೊಗೊಂಬಿಟ್ರು. ಓಕೆ, ಸುಮ್ಮನೆ ಹೇಗೇಗೋ ಬಂದು ಒಂದು ಕ್ಲಾಸ್ಗೆ ಅಂತ ಬಂದು ಅವಾರ್ಡ್ ತಗೊಂಬಿಟ್ಟಾಗ ಹೇಗೆ ಅನ್ನಿಸ್ತು ನೇತ್ರಾವತಿಯರೇ? ಸರ್, ಅವಾರ್ಡ್ ಅಂದ್ರೆ ಸರ್ ನೀವು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಇಡ್ಬೇಕು ಅನ್ನೋದು ಕಲಿಸ್ತೀರಿ ಸರ್. ಬೇಸಿಕ್ ಕಲಿಸೋದಕ್ರ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಇಟ್ಕೋತ ಇವತ್ತಿನ ದಿವಸ ಸ್ವಲ್ಪ ನಾನು ಕಲ್ತಿದ್ದೀನಿ ಅಂತ ಹೇಳಿ ಅನಿಸ್ತದ. ಅದ್ರ ಸಂಬಂಧ ಏನೋ ಒಂದು ಅವಾರ್ಡ್ ಸಿಕ್ತು ನನಗೆ ಅಂತ ಹೇಳಿ ಖುಷಿ ಅನಿಸ್ತದ ಸರ್. ಯಾಕಂದ್ರೆ ನನ್ನ ಕಲಿಕೆಯ ಒಂದು ಹಾದಿ ಒಂದು ನಮಗೆ ಏನಂದ್ರ ಒಂದು ಪ್ರೋತ್ಸಾಹ ಕೊಟ್ಟಂಗ ಸರ್. ನನಗೆ ತುಂಬಾ ಖುಷಿ ಆಗ್ತದ, ಅದರಿಂದ ಸಾಕಷ್ಟು ಕಲಿತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ನೇತ್ರಾವತಿ ಒಬ್ಬ ಗೃಹಿಣಿಯಾಗಿ ತನ್ನ ಬದುಕನ್ನು ಇನ್ನೂ ಇದೆ, ಲೈಫು ನಮ್ಮದೇನೆ ಅಂತ ಅರ್ಥ ಮಾಡ್ಕೊಂಡು ಇನ್ನೇನೇನೋ ಸಾಧನೆ ಮಾಡೋಕೆ ಕೊಟ್ಟಾರೆ. ನಮ್ಮ ಹತ್ರ ಬಂದವರು ನಂದು ಒಂದೇ ಆಸೆ ಏನು ಗೊತ್ತಾ, ನೀವು ನಾಯಕರಾಗಬೇಕು. ಓಕೆ, ನೀವು ಟಾಪರ್ ಆಗಬೇಕು, ಎಕ್ಸ್ಪರ್ಟ್ ಆಗಬೇಕು, ಲೀಡರ್ ಆಗಬೇಕು, ಶ್ರೀಮಂತರಾಗಬೇಕು. ಹೇಗಿದೆ ನಂದು 5 ಗುರಿ? ಯಾರು ಈ 5 ಗುರಿ ಇರುತ್ತೆ ಅವ್ರು ಮಾತ್ರ ನನ್ನ ಹತ್ರ ಬನ್ನಿ, ಇಲ್ದಿರ ಬರಲೇಬೇಡ ಅಂತೀನಿ ನಾನು. ಏನು ಸಾರ್ ಹಿಂಗೆ ಹೇಳ್ತೀರ? ಹೌದು, ಇಲ್ದಿರ ನೇರವಾಗಿ ಹೇಳ್ಬೇಕ್ರಿ ನಮ್ಮ ಜನಕ್ಕೆ. ಕೆಲವು ಸರಿ ಬಂದು ಸಾರ್ ಇನ್ನೇನು ಕೋರ್ಸ್ ಸೇರ್ಕೊಂಡ್ಬಿಡ್ತೀವಿ ಅಂದ್ಬಿಟ್ಟು 3 ತಿಂಗಳು 6 ತಿಂಗಳಾದ್ಮೇಲೆ ಬಂದಿರ್ತಾರೆ. ಅಷ್ಟೊತ್ತಿಗಿಲ್ಲ ರೀ, ನಾವು ಫೀಸ್ ಜಾಸ್ತಿ ಮಾಡಿದ್ದೀವಿ. ಅಯ್ಯೋ, ಆವಾಗಲೇ ಸೇರ್ಕೋಬೇಕಾಗಿತ್ತು ಸಾರ್, ಇಷ್ಟೊತ್ತಿಗೆ ಬಂದ್ಬಿಡ್ತಿತ್ತಲ್ಲ ಸಾರ್, ನೇತ್ರಾವತಿ ಥರ ಕಲ್ತ್ಬಿಡ್ತಾ ಇದ್ವಿ, ಅಥವಾ ಇನ್ಯಾರ್ದೋ ವಿಡಿಯೋ ಮಾಡಿ ಹಾಕಿರ್ತೀನಿ, ಅವರು ಅಯ್ಯೋ ಕಲ್ತ್ಬಿಡ್ತಿದ್ವಿ ಅಂತಾರೆ. ಆ ಥರ ಯಾಕೆ ಪಶ್ಚಾತ್ತಾಪ ಮಾಡ್ಕೋತೀರಿ? ಏನಂತೀರಿ? ಕಾಮೆಂಟ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಮಾಡಿ ಈಗ ಕಾಮೆಂಟು.